ನಮಸ್ತೆ, ನಾನು ವೆಂಕಟೇಶ್ ಅಂತ ಮಾತಾಡ್ತಾ ಇರೋದು. ಸೊ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ದೇಸಿ ತುಪ್ಪ ನಿಮಗೆ ಬೆಂಗಳೂರಿನಲ್ಲಿ ಸಿಗೋದು ತುಂಬ ಕಡಿಮೆ. ಹಾಗಾಗಿ ದೇಸಿ ತುಪ್ಪ ನೋಡಿ, ಇದು ಹಳ್ಳಿಕಾರ್ ಅಂತ ಹೇಳ್ಬಿಟ್ಟು ಒಂದು ಕೆ ಜಿ ಇದೇ ಥರ ಬಾಟ್ಲು, ಇದು ಅರ್ಧ ಕೆ ಜಿ 400 ರೂಪಾಯಿ, 1 ಕೆ ಜಿ 800 ರೂಪಾಯಿ. ನಿಮಗೆ ಇದನ್ನ ತುಂಬ ಮರಳು ಥರ ಇರುತ್ತೆ. ಇದು ಯೂಸ್ ಮಾಡಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಬಹಳ ನ್ಯಾಚುರಲ್ ಇಂದ ಬರೋದು. ಬರೀ 3 ಲೀಟ್ರು ಹಾಲು ಕೊಡುತ್ತೆ ಅಷ್ಟೇ ಈ ಹಸು. ಹಾಗಾಗಿ ಇದನ್ನು ಎಲ್ಲರೂ ಉಪಯೋಗಿಸಿ. ಮತ್ತು ಇದು ನಿಮಗೆ ಕೊಬ್ಬರಿ ಎಣ್ಣೆ, ನೀವು ರೈತರಿಂದ ನಾವು ನೇರವಾಗಿ ತಗೊಂಡು ಇದನ್ನು ತಂದಿರೋದು. ಹಾಗಾಗಿ ಇದು ತುಂಬ ಚೆನ್ನಾಗಿರುತ್ತೆ. ನೀವು ತುಂಬ ಕಡಿಮೆ ರೇಟಲ್ಲಿ, ಹೋಲ್ಸೇಲ್ ರೇಟಲ್ಲಿ ಕೊಡ್ತೀವಿ. ಹಾಗಾಗಿ ಇದನ್ನು ನೀವೆಲ್ಲರೂ ತಗೊಳ್ಳಿ, ಯೂಸ್ ಮಾಡಿ. ಮತ್ತು ಇನ್ನು ನಿಮಗೆ ತುಂಬ ಬೇಕಾಗಿರೋದು ವಸ್ತು ಅಂದರೆ, ನಿಮ್ಗೆ ಗೊತ್ತೇ ಇದೆ, ವಾಸ್ತು ಪ್ರಕಾರವಾಗಿ ಮನೆಯಲ್ಲಿ ಏನೇ ನೀವು ಹೊರಗಡೆಯಿಂದ ಏನೇ ಕೆಟ್ಟ ಎನರ್ಜಿ ಇದ್ದರೆ ಅದನ್ನು ಉಪಯೋಗಿಸ್ಬೇಕು. ಅದನ್ನು ಮನೆ ಬಾಗಿಲು ಕಟ್ಟಿದ್ರೆ ಇದು ತುಂಬ ಒಳ್ಳೆಯದು ತೋರಣ. ದಯವಿಟ್ಟು ಎಲ್ಲರೂ ಕರ್ನಾಟಕದ ಎಲ್ಲ ಕನ್ನಡಿಗರು ಇದನ್ನು ಯೂಸ್ ಮಾಡಿ ಮನೆ ಬಾಗಿಲು ಕಟ್ಟಿರಿ. ಎಲ್ಲೇ ಸಿಕ್ಕಿದ್ರು ಲಕ್ಷ್ಮೀ ತೋರಣ ಇದು, ಎಲ್ಲೇ ಸಿಕ್ಕಿದ್ರು ತಗೊಳ್ಳಿ, ನೀವು ಮನೆ ಬಾಗಿಲು ಕಟ್ಟಿ. ಹಾಗೆ ಇದು ಆರ್ಗ್ಯಾನಿಕ್ ಪ್ರತಿಯೊಂದು ಸೊಪ್ಪು ಸಿಗುತ್ತೆ. ಸೊ ಇದು ಬಿಡದಿ ಹತ್ರ ಬೆಳೀತಾರೆ, ಆರ್ಗ್ಯಾನಿಕ್ ಎಲ್ಲ ಪ್ರತಿಯೊಂದು. ನಿಮ್ಗೆ ಏನೇನು ತರಕಾರಿ ಬೇಕು ಎಲ್ಲ ಪ್ರತಿಯೊಂದು ನಮ್ಮಲ್ಲಿ ಸಿಗುತ್ತೆ. ಇಂಥ ತರಕಾರಿಗಳು ಇಂಥದ್ದಿಲ್ಲ ನನಗೆ. ನಿಂಬೆಹಣ್ಣಿಂದ ಹಿಡಿದು ಪ್ರತಿಯೊಂದು ಆರ್ಗ್ಯಾನಿಕ್ ವಸ್ತುಗಳು, ಆರ್ಗ್ಯಾನಿಕ್ ಸೌತೆಕಾಯಿ, ಏನೇನು ಸೊಪ್ಪುಗಳಿದೆ ಎಲ್ಲ ಥರದ ಸೊಪ್ಪುಗಳು ಸಿಗುತ್ತೆ. ಹಾಗಾಗಿ ದಯಮಾಡಿ ನೋಡಿ, ಇಂಥದ್ದನ್ನು ನೀವು ತೊಗೊಂಡ್ರೆ ನೀವು ಡಾಕ್ಟ್ರಿಗೆ ದುಡ್ಡು ಕೊಡೋಂಗಿಲ್ಲ. ಇಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಅಷ್ಟೇ. ಕೊತ್ತಂಬರಿ ಸೊಪ್ಪು ನಾರ್ಮಲ್ 30 ರೂಪಾಯಿ ಇದ್ರೆ ಇದು 45 ರೂಪಾಯಿ ಇರುತ್ತೆ. ಆದರೆ ನಿಮ್ಗೆ ಏನೇ ತಗೊಂಡ್ರು ಇದು ಆರೋಗ್ಯಕ್ಕೆ ತುಂಬ ಉತ್ತಮ. ಇಂಥದ್ದನ್ನು ಉಪಯೋಗಿಸಿ. ನನ್ನ ಸಂತೋಷವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಏನು ಬೇಕಾದ್ರೂ. ಸೊ ಬಸವನಗುಡಿ ಅವ್ರ ಮನೆ ಇರೋದು, ಬಸವನಗುಡಿ ಸುತ್ತಮುತ್ತ ಇರೋರು ಸೊಪ್ಪು ಬೇಕಾದ್ರೂ ಅವ್ರಿಗೆ ಒಂದು 2 ದಿವಸ ಮುಂಚೆನೇ ನೀವು ಇಂಥ ಸೊಪ್ಪು ಬೇಕಂತೇಳಿ ಕಾಲ್ ಮಾಡಿ ತಿಳಿಸಿದ್ರೆ ಅವರು ನಿಮ್ಮ ಮನೆ ಬಾಗಿಲಿಗೆ ಸರ್ವಿಸ್ ಕೊಡ್ತಾರೆ. ಹಾಗಾಗಿ ದಯಮಾಡಿ ಇಂಥದ್ದನ್ನು ತಾವೆಲ್ಲರೂ ಕರ್ನಾಟಕ ಬೆಂಗಳೂರಿನ ಜನ ಉಪಯೋಗಿಸಬೇಕು. ಆರೋಗ್ಯನ ಉಳಿಸ್ಕೋಬೇಕು, ಆರೋಗ್ಯನ ಕಾಪಾಡಬೇಕು. ಹಾಸ್ಪಿಟ್ಲಿಗೆ ದುಡ್ಡು ಕೊಡಬೇಡಿ. ಒಂದು ದಿವಸಕ್ಕೆ ಒಂದು 50 ರೂಪಾಯಿ ಮನೇಲಿ ಜಾಸ್ತಿ ಖರ್ಚು ಮಾಡಿದ್ರೆ ನಿಮ್ಮ ಆರೋಗ್ಯ ಉಳಿಯುತ್ತೆ. ಹಾಗಾಗಿ ಮತ್ತೆ ಸಿರಿಧಾನ್ಯದ ಏನು ಹೇಳಿದ್ದಾರೆ, ಆ ಸಿರಿಧಾನ್ಯಗಳನ್ನೆಲ್ಲ ನೀವು ಉಪಯೋಗಿಸಿ, ತುಂಬ ಆರೋಗ್ಯ ಚೆನ್ನಾಗಿರುತ್ತೆ. ಸೊ 73 ರೂಪಾಯಿ ಕೊಟ್ಟು ಅಕ್ಕಿ ತಗೊಳ್ತೀರಾ, ಅದ್ರ ಬದಲು 110 ರೂಪಾಯಿ ಕೊಟ್ಟು 120 ರೂಪಾಯಿ ಕೊಟ್ಟು ಸಿರಿಧಾನ್ಯ ತಗೊಳ್ಳಿ. ಪ್ರತಿ ದಿವಸ ಒಂದು ಬೆಳಗ್ಗೆ ಅಥವಾ ತಿಂಡಿನೋ ಅಥವಾ ಅನ್ನನೋ ಇದರಲ್ಲಿ ಮಾಡ್ಕೊಂಡು ನೀವು ಊಟ ಮಾಡಿದ್ರೆ ನಿಮಗೆ ತುಂಬ ಆರೋಗ್ಯ, ಯಾವುದು BP ಇರಲಿ, ಶುಗರ್ ಇರಲಿ, ಥೈರಾಯ್ಡ್ ಇರಲಿ, ಕೊಲೆಸ್ಟ್ರಾಲ್ ಇರಲಿ ಎಲ್ಲ ಕಡಿಮೆ ಆಗುತ್ತೆ. ಸೊ ಸಿರಿಧಾನ್ಯಗಳಿಗೆ 7 ಸಿರಿಧಾನ್ಯಗಳಿಗೆ ನವಣೆ, ಸಜ್ಜೆ, ಆರ್ಕೆ, ಬರ್ಗು, ಊದ್ಲು, ಕೊರ್ಲು, ಸಾಮೆ, ಇದಕ್ಕೆ ಅಷ್ಟು ಸತ್ವ ಇದೆ. ಹಾಗಾಗಿ ದಯಮಾಡಿ ಯಾವುದೇ ಟ್ಯಾಬ್ಲೆಟ್ಸ್ಗಳನ್ನ ನೀವು ಯೂಸ್ ಮಾಡಬೇಡಿ. ಇದನ್ನ ತಗೊಂಡು ನೀವು ಊಟ ಮಾಡಿಕೊಂಡು ಬದುಕಿ ನೀವೆಲ್ಲ 100 ವರ್ಷ ಖಂಡಿತವಾಗ್ಲೂ ಇದ್ದೇ ಇರ್ತೀರಾ ಅಂತೇಳಿ ನಾನು ಧೈರ್ಯವಾಗಿ ಹೇಳ್ತೀನಿ. ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ ಮಾತೆ.